ಇಮ್ಯಾಜಿನ್ ಮಾಡ್ಕರಿ, ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ, ಯಾವುದೇ ಫಿಲಂ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಇಂಡಸ್ಟ್ರಿ ಕಾಂಟ್ಯಾಕ್ಟ್ಸ್ ಇಲ್ಲ, ಬಟ್ ಅವನ ಹತ್ರ ಕ್ಯಾಮ್ರಾ ನಾಲೆಜ್, ಐಡಿಯಾಸ್, ಕನ್ಸಿಸ್ಟೆನ್ಸಿ ಇತ್ತು. ಸೊ ಇವತ್ತು ಅದೇ ವ್ಯಕ್ತಿ ಸೌತ್ ಇಂಡಿಯನ್ ಬಿಗ್ಗೆಸ್ಟ್ ಯೂತ್ ಫಿಲಂ ಮೇಕರ್ ಆಗ್ಯಾರ. ನಾನ್ ಮಾತಾಡಕತ್ತೀನಿ ಪ್ರದೀಪ್ ರಂಗನಾಥ್ ಅವ್ರ ಬಗ್ಗೆ. ಯೂಟ್ಯೂಬ್ ಅಂಡ್ ಶಾರ್ಟ್ ಕಂಟೆಂಟ್ ಇಂದ ಸ್ಟಾರ್ಟ್ ಮಾಡಿ ಲವ್ ಟುಡೇ ಅಂತ ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟಾರ. ಅಂಡ್ ಕ್ರೇಜಿ ಪಾರ್ಟ್ ಅಂದ್ರೆ ಅವ್ರ ಜರ್ನಿ ಕೂಡ ನಮ್ ಕ್ರಿಯೇಟರ್ ಲೈಫ್ ತರನ ಸ್ಟಾರ್ಟ್ ಆಗಿದ್ದು. ಸೊ ನೀವೇನಾರ ಯೂಟ್ಯೂಬ್ ಒಳಗೆ ಕಂಟೆಂಟ್ ವಿಡಿಯೋ ಸ್ಟಾರ್ಟ್ ಮಾಡತ್ತೀರ ಅಥವಾ ಮಾಡ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೆ ಲೈಫ್ ಚೇಂಜಿಂಗ್ ಆಗ್ಬೋದು. ಸೊ ಬರ್ರಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡನ್ರಿ. ನಾನ್ ಮಾತಾಡಕತ್ತೀನಿ ಪ್ರದೀಪ್ ರಂಗನಾಥನ್ ಅವ್ರ ಬಗ್ಗೆ. ಹೂ ಈಸ್ ಪ್ರದೀಪ್ ರಂಗನಾಥನ್? ಪ್ರದೀಪ್ ರಂಗನಾಥನ್ ತಮಿಳ್ ಫಿಲಂ ಮೇಕರ್ ಅಂಡ್ ರೈಟರ್, ಡೈರೆಕ್ಟರ್ ಅಂಡ್ ಆಕ್ಟಿಂಗ್ ಕೂಡ ಬರ್ತೈತಿ. ಸೊ ಬೇಸಿಕಲಿ ಒನ್ ಮ್ಯಾನ್ ಆರ್ಮಿ ಅನ್ಕರಿ. ಅವ್ರ ಫಿಲಮ್ಸ್ ಯೂತ್ಗೆ ಬಹಳ ಕನೆಕ್ಟ್ ಆಗತಿ. ಇಟ್ಸ್ ಬಿಕಾಸ್ ಅವ್ರ ಸ್ಟೋರಿ ಯಾವ ತರ ಬರೀತಾರ ಅಂದ್ರೆ, ಒಬ್ಬ ಯೂಟ್ಯೂಬರ್ ಕಂಟೆಂಟ್ ಬರೆಯತನ ಅನ್ನೋ ತರ ಇರ್ತೈತಿ. ರಿಲೇಟೇಬಲ್, ಫಾಸ್ಟ್ ಫೇಸ್ಡ್, ಎಮೋಷನಲ್, ಫನಿ, ಮಾಡರ್ನ್ ಜನರೇಷನ್ ಪ್ರಾಬ್ಲಮ್ಸ್. ಬಟ್ ಇವಾಗ ಈ ಲೆವೆಲ್ ಬೆಳಕ ಅಂತದ್ ಏನ್ ಮಾಡಿದ್ರು ದ ಯೂಟ್ಯೂಬ್ ಫೇಸ್. ಮೋಸ್ಟ್ ಆಫ್ ದಿ ಪೀಪಲ್ಸ್ ಯಾವ ತರ ಯೋಚನೆ ಮಾಡ್ತಾರ ಅಂದ್ರೆ, ಫಿಲಂ ಮೇಕರ್ ಆಗ್ಬೇಕಂದ್ರೆ ಫಿಲಂ ಸ್ಕೂಲ್ ಹೋಗ್ಬೇಕು, ಇಂಡಸ್ಟ್ರಿ ಒಳಗೆ ಎಂಟರ್ ಆಗ್ಬೇಕು, ರೆಕಮೆಂಡೇಶನ್ ಇರ್ಬೇಕು, ಕನೆಕ್ಷನ್ ಇರ್ಬೇಕು ಅನ್ಕೊಂಡಿರ್ತಾರ. ಬಟ್ ಪ್ರದೀಪ್ ಅವ್ರು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಟೈಪ್ ಕಂಟೆಂಟ್ ಇಂದ. ಸೊ ಹಿ ಮೇಡ್ ಶಾರ್ಟ್ ಫಿಲಮ್ಸ್, ಕಾಮಿಡಿ ಸ್ಕೆಚಸ್, ರಿಲೇಟೇಬಲ್ ಯೂತ್ ಕಂಟೆಂಟ್, ಆಕ್ಟಿಂಗ್ ಪ್ಲಸ್ ಡೈರೆಕ್ಷನ್, ರೈಟಿಂಗ್ ಪ್ರಾಕ್ಟೀಸ್. ಸೊ ಇದೆಲ್ಲಾನು ವಿತೌಟ್ ಬಿಗ್ ಬಜೆಟ್ ಮಾಡಿರೋದು. ನಾನ್ ನಿಮ್ಗೊಂದು ನಿಜ ಹೇಳ್ಬೇಕಂದ್ರೆ, ಯೂಟ್ಯೂಬ್ ಇಸ್ ದ ಬಿಗ್ಗೆಸ್ಟ್ ಫಿಲಂ ಸ್ಕೂಲ್. ಯೂಟ್ಯೂಬ್ ಒಳಗೆ ನೀವು ರೈಟಿಂಗ್ ಕಲಿಬಹುದು, ಕ್ಯಾಮರಾ ಆಂಗಲ್ಸ್ ತಿಳ್ಕೊಬಹುದು, ಎಡಿಟಿಂಗ್ ಕಲಿಬಹುದು, ಆಡಿಯನ್ಸ್ ಸೈಕಾಲಜಿ ತಿಳ್ಕೊಬಹುದು, ಸ್ಟೋರಿ ಟೆಲ್ಲಿಂಗ್ ಕಲಿಬಹುದು. ಸೊ ಬೇಸಿಕಲಿ ಏನಿಲ್ಲ ಹೇಳ್ರಿ ಯೂಟ್ಯೂಬ್ ಒಳಗೆ. ಪ್ರದೀಪ್ ರಂಗನಾಥ್ ಅವ್ರು ಕೂಡ ಇದೇ ತರನ ಕಲ್ತಿರ್ಬೋದಲ್ಲ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಟೋರಿ ಟೆಲ್ಲಿಂಗ್. ಪ್ರದೀಪ್ ಅವ್ರ ಬಿಗ್ಗೆಸ್ಟ್ ಪವರ್ ಅಂದ್ರೆ ಸ್ಟೋರಿ ಟೆಲ್ಲಿಂಗ್. ಅವ್ರು ಮಾಡುವಂತ ಜೋಕ್ಸ್ ಅಂಡ್ ಎಮೋಷನ್ಸ್ ಆ ಸ್ಟೋರಿಗೆ ಫಿಟ್ ಆಗತಿ. ಅಂಡ್ ಅವ್ರ ಸ್ಟೋರಿ ಎಷ್ಟು ಸಿಂಪಲ್ ಇರ್ತೈತಿ ಅಂದ್ರೆ, ಈಗ ಎಕ್ಸಾಂಪಲ್ ಗೆ ಅದು ಲವ್ ಟುಡೇ ಮೂವಿ ತಗೋರಿ. ಒಂದು ಸಿಂಪಲ್ ಕಾನ್ಸೆಪ್ಟ್. ಇಫ್ ಕಪಲ್ಸ್ ಏನಾರ ಅವ್ರ ಮೊಬೈಲ್ ನ ಎಕ್ಸ್ಚೇಂಜ್ ಮಾಡಿದ್ರೆ ಏನಾಗ್ಬೋದು. ಸೊ ಇದೇ ಸಿಂಪಲ್ ಕಾನ್ಸೆಪ್ಟ್ ಬ್ಲಾಕ್ ಬಸ್ಟರ್ ಆಯ್ತು. ಸೊ ಇದರ ಅರ್ಥ ಏನಂದ್ರೆ, ಐಡಿಯಾ ಸಿಂಪಲ್ ಇರಬೇಕು, ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಇರಬೇಕು. ಹೌ ಹಿ ಎಂಟರ್ಡ್ ಅ ಮೇನ್ ಸ್ಟ್ರೀಮ್ ಸಿನಿಮಾ. ಈಗ ಯೂಟ್ಯೂಬ್ ಇಂದ ಫಿಲಂ ಮೇಕರ್ ಎಂಟರ್ ಆಗ್ಬೇಕಂದ್ರೆ ಅದು ಈಸಿ ಅಲ್ಲ. ಬಿಕಾಸ್ ಇಲ್ಲಿ ಯೂಟ್ಯೂಬ್ ಒಳಗೆ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಿ. ಬಟ್ ಸಿನಿಮಾ ಒಳಗೆ ಒಂದು ಪ್ರಾಪರ್ ಟೀಮ್ ಇರಬೇಕು, ಪ್ರೊಡ್ಯೂಸರ್ಸ್ ಇರಬೇಕು. ಸೊ ಅವಾಗ ಪ್ರದೀಪ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರ ಕಂಟೆಂಟ್ ಪ್ರೂಫ್ ಕೊಟ್ಕಂತ ಹೋದ್ರು. ನೋಡಪ್ಪ, ನಂದ್ ಈ ತರ ಟ್ಯಾಲೆಂಟ್ ಐತಿ, ನಾನು ಈ ತರ ಸ್ಟೋರಿ ಬರೀತೀನಿ, ಈ ತರ ಡೈರೆಕ್ಷನ್ ಮಾಡ್ತೀನಿ ಅಂತ ಒಂದು ಪ್ರೂಫ್ ಸಿಕ್ತವ್ರಿಗೆ. ಸೊ ಅವ್ನ ವರ್ಕ್ ನೋಡಿದ್ರೆಲ್ಲ ಇಂಪ್ರೆಸ್ ಆದ್ರು. ಅಂಡ್ ಸ್ಲೋಲಿ ಅವ್ರಿಗೆ ಆಪರ್ಚುನಿಟಿ ಸಿಗಕ್ ಸ್ಟಾರ್ಟ್ ಆಯ್ತು. ಅಂಡ್ ದೆನ್ ಅವ್ರ ಫಸ್ಟ್ ಡೈರೆಕ್ಷನ್ ಮೂವಿ ಕೋಮಲಿ. ಆ ಮೂವಿ ಸೂಪರ್ ಹಿಟ್ ಆಯ್ತು. ಇಂಡಸ್ಟ್ರಿ ಒಳಗ ಅವ್ರ ಹೆಸರು ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಅಂಡ್ ಈ ಮನುಷ್ಯ ಕೂಡ ಗೊತ್ತಾಯ್ತು ಆಡಿಯನ್ಸ್ ಗೆ ಯಾವ ತರ ಸ್ಟೋರಿ ಇಷ್ಟ ಆಗತ್ತೆ ಅಂತ. ಸೊ ಯಾರು ಆಡಿಯನ್ಸ್ ಅರ್ಥ ಮಾಡ್ಕೊಂತಾರಲ್ಲ, ಅವ್ರು ಆಲ್ಮೋಸ್ಟ್ ಫಿಲಂ ಮೇಕರ್ ಆದಂಗ, ಇದ್ರಾಗ ಯಾವುದೇ ಡೌಟ್ ಇಲ್ಲ. ಲವ್ ಟುಡೇ ಯೂಟ್ಯೂಬ್ ಮೈಂಡ್ ಸೆಟ್ ಇನ್ ಸಿನಿಮಾ. ಈಗ ಅವ್ರ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಹೇಳ್ತಾ ನೋಡ್ರಿ. ಲವ್ ಟುಡೇ ಸಿನಿಮಾ 2022 ಒಳಗ್ ಬಂದತಿ. ಈ ಸಿನಿಮಾ ಪರ್ಫೆಕ್ಟ್ ಎಕ್ಸಾಂಪಲ್ ಯೂಟ್ಯೂಬ್ ಮೈಂಡ್ ಸೆಟ್ ಅಂಡ್ ಫಿಲಂ ಎಕ್ಸಿಕ್ಯೂಷನ್ ಗೆ. ಈ ಮೂವಿ ಒಳಗೆ ಫೇಸಿಂಗ್ ಫಾಸ್ಟ್ ಐತಿ, ಸೀನ್ ಶಾರ್ಟ್ ಅಂಡ್ ಪಂಚೆ ಅದಾವು, ಮಾಡರ್ನ್ ಡೈಲಾಗ್ಸ್ ಅದಾವು, ಮೂವೀಸ್ ಮಧ್ಯ ಮಧ್ಯ ಮೀಮಿಸ್ ಟೈಪ್ ಮೂಮೆಂಟ್ಸ್ ಕೂಡ ಬರ್ತಾವು, ರಿಲೇಟೇಬಲ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ತೋರ್ಸ್ಯಾರ. ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್, ಆಡಿಯನ್ಸ್ ಗೆ ರಿಲೇಟ್ ಅನ್ಸಾಕತ್ತು. ಇದು ಸ್ಟೋರಿ ನಂದ ತರ ಐತಲ್ಲ, ನಮ್ ಹುಡುಗಿ ಜೊತೆಗ ಈ ತರ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದ್ರೆ ಹೆಂಗಿರ್ಬೋದು, ಚೆನ್ನಾಗೈತಲ್ಲ. ಸೊ ಇದೊಂಥರ ಬಹಳ ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತತಿ. ಸೊ ದಟ್ ಈಸ್ ದ ಸೀಕ್ರೆಟ್ ವಾಟ್ ಯೂಟ್ಯೂಬರ್ಸ್ ಕ್ಯಾನ್ ಲರ್ನ್ ಫ್ರಮ್ ಪ್ರದೀಪ್. ಈಗ ಪ್ರದೀಪ್ ಅವ್ರ ಲೈಫ್ ಜರ್ನಿ ನೋಡ್ಕೊಂಡು 6 ಲೆಸನ್ಸ್ ಕೊಡ್ತೇನೆ. ಅದನ್ನ ನಿಮ್ ವರ್ಕ್ ಒಳಗೆ ಅಪ್ಲೈ ಮಾಡ್ಕರಿ. ಫಸ್ಟ್ ಲೆಸನ್, ಸ್ಟಾರ್ಟ್ ಸ್ಮಾಲ್ ಬಟ್ ಸ್ಟಾರ್ಟ್ ನೌ. ಪ್ರದೀಪ್ ಅವರು ಯಾವ್ದೋ ಬಿಗ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿಲ್ಲ. ಅವರು ಕೂಡ ಒಂದು ಸ್ಮಾಲ್ ಕಂಟೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಒಳಗ ಅದ ಸೇಮ್ ರೂಲ್ ಅಪ್ಲೈ ಆಗತಿ. ಸ್ಟಾರ್ಟ್ ವಿತ್ ಫೋನ್, ಬೇಸಿಕ್ ಮೈಕ್, ಬೇಸಿಕ್ ಎಡಿಟಿಂಗ್, ಜಸ್ಟ್ ಸ್ಟಾರ್ಟ್ ಅಷ್ಟೇ. ಸೆಕೆಂಡ್ ಲೆಸನ್, ಆಡಿಯನ್ಸ್ ಸೈಕಾಲಜಿ ಇಕ್ವಿಪ್ಮೆಂಟ್. ನಿಮ್ ಹತ್ರ ಎಷ್ಟೇ ಹೈ ಕ್ವಾಲಿಟಿ ಕ್ಯಾಮ್ರಾ ಇದ್ರು ಕೂಡ ನಿಮ್ಮ ವಿಡಿಯೋ ಏನಾರ ಬೋರಿಂಗ್ ಇತ್ತಂದ್ರೆ ಆ ವಿಡಿಯೋ 100% ಡೆಡ್ ಆಗತಿ. ಸೊ ಸ್ಟೋರಿ ಎಷ್ಟು ಸ್ಟ್ರಾಂಗ್ ಇರ್ಬೇಕಂದ್ರೆ ರಿಪೀಟ್ ನೋಡಿದ್ರು ಕೂಡ ಬೋರ್ ಅನ್ಸ್ಬಾರ್ದು. ಥರ್ಡ್ ಲೆಸನ್, ಒನ್ ಮ್ಯಾನ್ ಆರ್ಮಿ ಸ್ಕಿಲ್ ಸೆಟ್. ಪ್ರದೀಪ್ ಇಸ್ ರೈಟರ್, ಡೈರೆಕ್ಟರ್, ಆಕ್ಟರ್, ಎಡಿಟರ್ ಮೈಂಡ್ ಸೆಟ್. ಸೇಮ್ ನೀವು ಕೂಡ ಆಗ್ಬೇಕು. ಇವಾಗಿನ ಟೈಮ್ ಒಳಗ ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೇಕಂದ್ರೆ ಶೂಟ್ ನೀವ ಮಾಡ್ಬೇಕು, ಎಡಿಟ್ ನೀವ ಮಾಡ್ಬೇಕು, ಸ್ಕ್ರಿಪ್ಟ್ ನೀವ ಪ್ಲಾನ್ ಮಾಡ್ಬೇಕು, ತಮ್ನೇಲ್ ನೀವ ಡಿಸೈನ್ ಮಾಡ್ಬೇಕು, ಇವನ್ ಆ ವಿಡಿಯೋಸ್ ನ ಮಾರ್ಕೆಟಿಂಗ್ ಕೂಡ ನೀವ ಮಾಡ್ಬೇಕು. ಫೋರ್ತ್ ಲೆಸನ್, ಕೀಪ್ ಯುವರ್ ಕಾನ್ಸೆಪ್ಟ್ ಸಿಂಪಲ್. ಲವ್ ಟುಡೇ ಕಾನ್ಸೆಪ್ಟ್ ಸಿಂಪಲ್ ಇತ್ತು. ಸೊ ಅದೇ ತರ ಯೂಟ್ಯೂಬ್ ಟೈಟಲ್ ಸಿಂಪಲ್ ಇರ್ಲಿ ಬಟ್ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಇರ್ಲಿ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಹೌ ಟು ಇಂಪ್ರೂವ್ ಯುವರ್ ಪರ್ಸನಾಲಿಟಿ ಇನ್ 2026. ಈ ಟೈಟಲ್ ಅಷ್ಟು ಚೆನ್ನಾಗಿಲ್ಲ. ಸೊ ಇದ್ರ ಬದಲಾಗಿ 3 ಹ್ಯಾಬಿಟ್ಸ್ ದಟ್ ಮೇಕ್ ಯು ಅಟ್ರಾಕ್ಟಿವ್ ಇನ್ಸ್ಟೆಂಟ್ಲಿ. ಸೊ ಈ ತರ ಟೈಟಲ್ಸ್ ನ ಯೂಸ್ ಮಾಡಬಹುದು. ಫಿಫ್ತ್ ಲೆಸನ್, ಕನ್ಸಿಸ್ಟೆನ್ಸಿ ಬಿಲ್ಡ್ ಟ್ರಸ್ಟ್. ಪ್ರದೀಪ್ ಅವರು ಯಾವ್ದೋ ಒಂದು ವಿಡಿಯೋ ಮಾಡಿ ಡೈರೆಕ್ಟರ್ ಆಗಿಲ್ಲ. ಅವ್ರದ್ದು ಕೂಡ ತುಂಬಾ ಟೈಮ್ ಖರ್ಚಾಗಿರ್ತೈತಿ. ಸೊ ಯೂಟ್ಯೂಬ್ ಒಳಗೂ ಸೇಮ್ ಪ್ರೊಸೆಸ್. 1 or 2 ಮಂತ್ ಒಳಗೆ ನಿಮ್ಗೆ ರಿಸಲ್ಟ್ ಬರಂಗಿಲ್ಲ. ಸೊ 6 to 12 months ಬೇಕೇ ಬೇಕು. ಸಿಕ್ಸ್ತ್ ಲೆಸನ್, ಯೂಟ್ಯೂಬ್ ಇಸ್ ಅ ಪೋರ್ಟ್ಫೋಲಿಯೋ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಯೂಟ್ಯೂಬ್ ಚಾನಲ್ ಇಸ್ ನಾಟ್ ಅ ಜಸ್ಟ್ ಅ ಕಂಟೆಂಟ್, ಇಟ್ಸ್ ಯುವರ್ ರೆಸ್ಯೂಮೆ, ಪೋರ್ಟ್ಫೋಲಿಯೋ, ಪ್ರೂಫ್ ಆಫ್ ವರ್ಕ್, ಆಡಿಷನ್ ಟೇಪ್. ಪ್ರದೀಪ್ ಅವರ ಅರ್ಲಿ ಕಂಟೆಂಟ್ ಕೂಡ ಅವ್ರಿಗೆ ಪೋರ್ಟ್ಫೋಲಿಯೋ ಆಗಿತ್ತು, ಅಂದ್ರೆ ಒಂದು ಪ್ರೂಫ್ ಆಗಿತ್ತು. ಇಫ್ ಯು ಆರ್ ಕ್ರಿಯೇಟರ್, ದಿಸ್ ಈಸ್ ಯುವರ್ ಸೈನ್.
ಸೊ ನೀವ್ ಯಾವಾಗ್ಲೂ ನನ್ ಕೈಯಾಗ ಫಿಲಮ್ ಮೇಕರ್ ಆಗಕ್ಕಾಗಲ್ಲ, ಯೂಟ್ಯೂಬರ್ ಆಗಕ್ಕಾಗಂಗಿಲ್ಲ, ಎಡಿಟರ್ ಆಗಕ್ಕಾಗಂಗಿಲ್ಲ, ಆಕ್ಟರ್ ಆಗಕ್ಕಾಗಂಗಿಲ್ಲ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಯಾರಿಗ್ ಗೊತ್ತು, ಪ್ರದೀಪ್ ಅವ್ರು ಒಂದ್ ಟೈಮ್ ಒಳಗೆ ಅವರು ಕೂಡ ಹಂಗ ಅನ್ಕೊಂಡಿರ್ಬೋದಲ್ಲ. ಬಟ್ ಡಿಫ್ರೆನ್ಸ್ ಏನ್ ಹೇಳ್ರಿ, ಅವರು ಎಕ್ಸ್ಕ್ಯೂಸ್ ಕೊಡ್ಲಿಲ್ಲ, ಸ್ಟಾರ್ಟ್ ಮಾಡಿದ್ರು ಅಂಡ್ ಪ್ರತಿ ವಿಡಿಯೋಸ್ ಜೊತೆಗೆ ಇಂಪ್ರೂವ್ ಆಗ್ತಾ ಹೋದ್ರು. ಸೊ ಬೇಸಿಕಲಿ ಪ್ರದೀಪ್ ರಂಗನಾಥ್ ಅವ್ರ ಲೈಫ್ ಸ್ಟೋರಿ ನಿಮ್ಗೊಂದು ಪ್ರೂಫ್ ಅನ್ಕರಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಏನಾರ ಇನ್ಸ್ಪೈರ್ ಅನ್ಸಿದ್ರೆ ನಮ್ ವಿಡಿಯೋನ ಲೈಕ್ ಮಾಡ್ರಿ ಅಂಡ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಕಾಮೆಂಟ್ ಒಳಗೆ ಏನಾರ ಡೌಟ್ಸ್ ಇದ್ರೆ ಅಥವಾ ಏನಾರ ಹೇಳೋದಿತ್ತಂದ್ರೆ ಕಾಮೆಂಟ್ ಮಾಡ್ರಿ. ಸೊ ನಾನ್ ಮತ್ತೆ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೇನೆ. ಅಲ್ಲಿ ತನಕ ನಾನು ಎಲ್ಲಾರು ಮಿಸ್ ಮಾಡ್ಕರಿ. ಟಾಟಾ, ಬಾಯ್.